ಕುಡಿತಾರಂತ ನೀವು ಹೇಳ್ರಿ. ಇಲ್ಲ ಜನ ಯಾಕೆ ಕುಡಿಬೇಕು? ಜನರಿಗೆ ಯಾರೂ ಇಂಟ್ರೆಸ್ಟೇ ಇಲ್ಲ. ಆ ಜನ ಹಂಗೆ ಇದ್ದಾರೆ, ಯಾರು ಕೇಳಲ್ಲ. ಅವ್ರು ದುಡ್ಡು ತಗೊಂಡು ಓಟ್ ಹಾಕ್ತಾರೆ. ನೋಡಿ ನೀವು ಬಂದು ನೋಡಿ ಸರ್, ಒಂದು ಸೆಕೆಂಡ್ ನೋಡಿ. ಯಾವಾಗ ಮಾಡೋದು? ಕುಡಿಯೋ ನೀರು ಸ್ವಾಮಿ, ಬೇರೆ ಏನು ಅಲ್ಲ. ಯಾವಾಗ ಅದೇ ಬಸ್ ಓನರ್ ಸ್ವಾಮಿ, ಬಸ್ ಮಾಲೀಕ ಸಂಪಾದನೆ ಮಾಡಿ ಸ್ವಾಮಿ. ಅದ್ರ ನೀವೇ ಮಾಡ್ಬಿಟ್ಟಾಯ್ತಲ್ಲ. ಅಲ್ಲ ಸ್ವಾಮಿ, ನಮ್ಮ ಹತ್ರ ತೆರಿಗೆ ತಗೊಂತಾರೆ ಸ್ವಾಮಿ. ನಮಗೆ ಇವರೇನು ಫ್ರೀ ಮಾಡೋದಿಲ್ಲ. ಹೌದು ಸ್ವಾಮಿ, ಸಾರ್ವಜನಿಕರಿಗೆ ತೆರಿಗೆ ತಗೊಂಡ್ಮೇಲೆ ಕುಡಿಯೋ ನೀರು ಕೇಳ್ತಾ ಇದೀವಿ ಅಷ್ಟೇ, ಬೇರೆ ಏನು ನಾವು ಕೇಳಿಲ್ಲ. ಒಳಗಡೆ ಗಲೀಜು ನೋಡಿ, ಬೆನ್ನಿ ಇಲ್ಲಿ ಒಳಗಡೆ ನೀರು ಬಿದ್ದು ಯಾವುದೇ ಫಿಲ್ಟರ್ ನೀರಿಲ್ಲ, ಅಬ್ಸರ್ವ್ ಮಾಡಿ. ಫಿಲ್ಟರ್ ನೀರಿಲ್ಲ, ಅಬ್ಸರ್ವ್ ಮಾಡಿ. ಸಾರ್ವಜನಿಕರು ತುಂಬಾ ಜನ ಬರ್ತಾರೆ, ಮುನ್ಸಿಪಾಲ್ ಇಲ್ಲಿ ಬರೋದೇ ಇಲ್ಲ. ಅವ್ರು ಯಾರೋ ಕಸ ಗುಡ್ಸರ್ಬಿಟ್ಟು ಯಾರು ಬರೋದಿಲ್ಲ. ಮುನ್ಸಿಪಲ್ ಅಧಿಕಾರಿಗಳು ಯಾವತ್ತು ಇವತ್ತೇ ಬಂದಿರೋದು, ನೀವು ಬಂದಿರೋದಕ್ಕೆ ಇದ್ದಂತೆ ಕಸ ಗುಡ್ಸೋರು ಬಿಟ್ರೆ ಯಾವ ಅಧಿಕಾರಿಗಳು ಇಲ್ಲಿ ಬರೋದಿಲ್ಲ. ಬಿಟ್ಟರೆ ಪೊಲೀಸ್ ಬರ್ತಾರೆ ಅಷ್ಟೇ ನಮ್ಮ ಜೊತೆಗೆ. ಕಷ್ಟ ಸುಖಕ್ಕೆ ಬರೋದು ಅವ್ರೊಬ್ಬರೇ, ಯಾರು ಬರಲ್ಲ ಸ್ವಾಮಿ. ಸರ್ ಡೈಲಿ ಚೇಂಜ್ ಮಾಡ್ತಾರೆ. ಜಾಸ್ತಿ ಇದ್ರೆ ಆಗ್ಬಿಟ್ರೆ ಪಾಪ. ನೀನು ಬದುಕಬೇಕು, ನೀನು ಬದುಕಬೇಕು, ಬೇರೆಯವರು ಸಾಯ್ಬಾರ್ದು. ನೀಟಾಗಿ ಇಟ್ಕೋಬೇಕು, ಎಕ್ಸ್ಪೈಸ್ ಇಟ್ಕೋಬಾರ್ದು. ನೋಡಿ 25 ಹೋಗ್ಬಿಟ್ಟಿದೆ, 20ಕ್ಕೆ ಹೋಗ್ಬಿಟ್ಟು ಮತ್ತೆ ಇದಂಗೆ ಮಾಡ್ತಾ ಇದೆಯಾ ಸರ್? 1 ತಿಂಗಳಾಗಿದೆ. ಇಟ್ಕೊಳಂಗಿಲ್ಲ ರೀ ಹಂಗೆ. ಸಬ್ರಾಜ್ ಸೇಫ್ಟಿ ಆಫೀಸರ್ ಎಲ್ರಿ ನೋಡ್ಕೋಬೇಕಪ್ಪ. ನೀವು ಚೆಕ್ ಮಾಡ್ಬೇಕು ಸರ್. ನಮ್ಮ ಹೆಲ್ತ್ ಆಫೀಸರ್ ಸ್ವಲ್ಪ ನೋಡ್ಕೋಬೇಕಪ್ಪ ಇವೆಲ್ಲ. ಯಾರಿಗೆ ಬರ್ತದೋ ಡೈಲಿ ನೋಡ್ಕೊಂಡು ಹೋಗ್ತೀಯಾ? ಡೈಲಿ ಕಲೆಕ್ಷನ್ ಮಾಡ್ತೀವಿ ಹೋಗ್ತೀನಿ. ಅದೇ ಬೋರ್ಡ್ ಹಾಕಿಲ್ವಲ್ಲ ಎಷ್ಟು ಅಮೌಂಟ್ ಏನು ಅಂತ. ಏನು ತಮ್ಮ ಹೆಸರು? ಬಾಲಾಜಿ ಹೆಸರು, ದೇವರ ಇಟ್ಕೊಂಡಿದ್ದೆ. ಅಲ್ಲಿ ಬೋರ್ಡ ಇಲ್ವಲ್ಲಪ್ಪ. ಎಷ್ಟು ಅಮೌಂಟ್ ಬರ್ಸ್ಬೇಕಲ್ಲ ಅದು. 5 ರೂಪಾಯಿ 2 ರೂಪಾಯಿ ಆಗ್ತಾ 5 ರೂಪಾಯಿ ತಗೋತಾರೆ. ಯಾವತ್ತು ಬರೋದು ನೀವು? ಹಾಂ, ಅಲ್ಲಿ QR ಕೋಡಲ್ಲಿ ಹಾಕ್ಬೇಕಲ್ಲ. ಅವ್ರು ಏಜೆಂಟ್ ಕೊಟ್ಬಿಟ್ಟಿದ್ದಾರೆ ಸರ್, ಅದಕ್ಕೆ ಸಂಬಂಧ ಇಲ್ಲ ನಮಗೆ. ಬೋರ್ಡ್ ನೀರ ಕುಡಿಯೋದಂದ್ರೆ ಅಲ್ಲಿ ಸರ್ ಇದು ನಂದಿನಿ ಎಲ್ಲಿ ಇದು ಮಾಡೋದು? ಅಪ್ಪ ಎಲ್ಲಿ ಮಾಡ್ತೀವಿ ಇದು? ತುಮಕೂರು ಸರ್. ಅವನು ಯಾವ ಇದೆ ನೋಡಿ, ಅವನು ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಇವಾಗಲ್ಲ. ಹೌದು, ಅವನು ಫಸ್ಟ್ ಅಲ್ಲಿ ಮುಗ್ರಿರಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಇಲ್ಲ. ಇವೆಲ್ಲ ಮಾಡೋಂಗಿಲ್ಲ. ಯಾಕೆ ಹೇಳ್ತೀರಾ? ನನಗೆ ತೊಂದರೆ ಆಯಿತು. ಗೊತ್ತಾಗ್ತದೆ ಉದ್ದೇಶ ಏನು? ಊರುಗಳಲ್ಲಿ ಎಲ್ಲ ಸಮಾಜ ಜನರಿಗೆ ಆಗುವಂತೆ ಅನುಕೂಲ ಆಗ್ತದೆ. ನೀವು ಇಷ್ಟ ಬಂದಾಗ ಬರೋದು, ಇಷ್ಟ ಬರ್ಬೋದು. ಏನಕ್ಕೆ ಬೇಕಾಗಿ ಗೊತ್ತಿರಬೇಕು? ಏನು ಇಂಡೈರೆಕ್ಟ್ಲಿ ಎಂಕರೇಜಿಂಗ್ ಪ್ರೈವೇಟ್ ಬಸ್ಸಸ್ ಮತ್ತೆ ನೀವು ಸ್ವಲ್ಪ ಅರ್ಧ ಥರ ಲೇಟ್ ಮಾಡಿದ್ರೆ ಇವಾಗ ಇಲ್ಲಿ ಬರೋಲ್ಲ, ಅಲ್ಲಿ ಹೋಗ್ತಾರೆ ಪ್ರೈವೇಟ್. ಇಲ್ಲಿ ಲಾಸ್ ಆಗುತ್ತೆ. KSRTC ಲಾಸ್. ಯಾಕೆ ಅಂದರೆ ಅಡ್ಜಸ್ಟ್ಮೆಂಟ್ ಅಲ್ವಾ? ಈಗ ಎಷ್ಟು ಬರ್ತಾರೆ ಪ್ರೈವೇಟ್ ಅವರು ಆಪ್ರೇಟರ್ಸು. ಇನ್ನು ಯಾಕೆ ಬರೋದು ಈ ಟೈಮ್ಗೆ?
ಇವಾಗ ಬರುತ್ತದೆ ಎಷ್ಟೊತ್ತಿಗೆ ನಾನು ಇಲ್ಲ ಚಾಯ್ತು ಅಂತ ನೋಡೋಣ ಸುಮ್ಮನೆ ಕತೆ ಆಗ್ತೀನಿ ಅವ್ನ ಹತ್ರ ಬರ್ತಾರೆ ಫಾತಿಮಾ ಅವ್ರನ್ನ ಫಾತಿಮಾ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಎಲ್ಲ ಬಸ್ ಇಷ್ಟ ಬರ್ತಾ ಇದ್ದೆ ನೋಡ್ರಿ ತುಮಕೂರು ಬಸ್ ಯಜಮಾನ್ರೆ ಆ ಮಕ್ಳು ಹಿಂಗೆ ಬರ್ರಿ ಸ್ಕೂಲ್ ಇಂಟ ಮಕ್ಕಳು ಸ್ಕೂಲ್ ಬಸ್ ಇಂಟ ಮಾಡ್ರಿ ಶೆಡ್ಯೂಲ್ ಟೈಮ್ ಮಕ್ಕಳು ಬಸ್ ನೀವು ಟೈಮ್ ಕೊಡ್ತೀವಿ ನೀವು ಎಷ್ಟೊತ್ತು ಕಾಲೇಜು 7 ಗಂಟೆ 1 ಅವರ್ ಹೋಗ್ಬಲ್ಲ ಹೇಳೋದು ಎಷ್ಟು ಜರ್ನಿ ಅವರು 8 ಕಾಲು ಇನ್ನೂ ಟೈಮ್ ಆಗೋದು 7 ಕಾಲು 8 ಕಾಲು ಮೇಸ್ಟಲ್ಲಿ ಅಷ್ಟೊಂದು ಸಾಬ್ಜೆಕ್ಟ್ ಆಗ್ತಾರೆ ಅವೆಲ್ಲ ನೀವು KSRTC ರೆಗ್ಯುಲೇಟ್ ಮಾಡಬೇಕು ಇನ್ ಟೈಮ್ 99 ಅಲ್ಲ 100% ಪ್ರಾಬ್ಲಮ್ ಆಗಬಾರ್ದು ಮಾಡ್ಕೋಬೇಕು ಅವುಗಳ ಹೌದು ಓಪನ್ ಆಗಿ ಇರ್ತಾರಲ್ಲ ಕಲೀಲಿ ಗೊತ್ತಪ್ಪ ನಾವು ಆಟೋಮೆಟಿಕ್ ಹೊರ ಬಿಟ್ಕೊಡ್ತೀವಿ ಓಪನ್ ಗಂಟೆಲ್ಲ ಆಗ್ತಾರೆ ಹಾಂ ಕಲ್ತಾವೆ ಅಷ್ಟೇ ರೈಟಿಗೆಲ್ಲ ಇವಾಗ ಹಾಕಿರೋದು ಬೆಳಗ್ಗೆ ಇತ್ತು ಹಾಂ ಬರೀಬೇಕಲ್ರಿ ಬೇರೆಲ್ಲ ಈಗ ಬರೀಬೇಕು ನೀನು ಅನ್ನ ಹಾಕ್ಬೇಕು ಯಾರು ಗೊತ್ತಾಗುತ್ತೆ ಯಾರು ನೋಡೋಣ ಬಂದಾಗಿ ಸಾಯಂಕಾಲ ಹೋಗ್ತಾರೆ ಪಾಪ ಇಲ್ಲೇ ಹಾಕ್ರೆ ಈ ಲೆಟ್ರಲ್ಲಿ ಹಾಕಬ್ಬ ಮೊದಲು ಬಹುಶಃ ಹಾಳು ಮಾಡ್ಬಿಡ್ತಾರೆ ಅವಾಗ ಗೊತ್ತಾಗ ನೋಡಲ್ಲ ಇಂಥವೆಲ್ಲ ಇಂಥವೆಲ್ಲ ಬೇಸಿಕ್ ಸರ್ ಕಳಿಸ್ಕೊಟ್ಟಾರಿ ನೀವು ಹೇಳ್ಬೇಕು ಬರ್ತಾಳೆ ಅಟ್ಲೀಸ್ಟ್ ಮಕ್ಕಳ ಜೊತೆ ಆಡ್ಕೊಂಡು ಜನ ಕಲಿತಾರೆ ಅವರು ಇಲ್ಲಿ ಲೆಟ್ರಿನ್ ಬಿಸಾಕಿದ ಅಷ್ಟೇ ನೀವು ದೊಡ್ಡವಾಗ ಅವ್ರು ನಾನೆಲ್ಲ ಲೆಟ್ರಿನ್ ಅದಕ್ಕೆ ಬರ್ಕೊತೀವಿ ಸರ್ ಪಾಪ ನಂದು ಗಾಡಿಗಳು ಬೇಕಾದಷ್ಟು ಬಸ್ಗಳು ಮಿನಿಮಮ್ ತಿಂಗಳು 54 50 180 110 90 ಈ ಥರದ್ದು ಅಂತಾರೆ ನಾವು ಕ್ಯಾಟ್ ಎಕ್ಸ್ಟ್ರಾ ಕೊಡ್ರಿ ಯಾವ್ದಾನ ಗಾಡಿ ಸರ್ ಒಂದು ನಿಮಿಷ ಕೇಳಿ ನಾಚಿಕೆ ಬರ್ಬಾರ್ದು ಬರ್ರಮ್ಮ ಎಲ್ಲ ಬಸ್ ತುಮಕೂರು ಬಸ್ ಎಷ್ಟೊತ್ತು ಬಸ್ ಏನು ಸಮಸ್ಯೆ ಏನು ನೋಡಿ ಏನಾಗ್ತದೆ 1 ಅವರು 8 ಗಂಟೆಗೆ ಹೋಗ್ತಾರೆ ಮಕ್ಕಳು ಸ್ಕೂಲು 8 ಗಂಟೆ ಎಷ್ಟು ಸ್ಕೂಲು ಕರೆಕ್ಟ್ ಟೈಮಿಗೆ ಗೊತ್ತೇ ಬರೋಣ ಯಾಕೆ ಮಾಡ್ಕೊಟ್ಟಿಲ್ಲ ಹೇಳಮ್ಮ